ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1ರ ಕುರಿತ ಲೆಕ್ಚರ್ಗಳಿಗೆ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 18. ನಿರ್ದಿಷ್ಟವಾಗಿ 2 ವೇರಿಯೇಬಲ್ಗಳ ಮ್ಯಾಕ್ಸಿಮಾ ಮಿನಿಮಾ ಫಂಕ್ಷನ್ಗಳ ಬಗ್ಗೆ ಮಾತನಾಡೋಣ. ಇಂದು ಸಾಕಷ್ಟು ಕಂಡೀಷನ್ಗಳ ಬಗ್ಗೆ ಮಾತನಾಡುತ್ತೇವೆ ಮತ್ತು ಅದನ್ನು ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ಅಥವಾ ಇದು ಸ್ಯಾಡಲ್ ಪಾಯಿಂಟ್ ಆಗಿದ್ದರೂ ನಿರ್ಣಾಯಕ ಅಂಶಗಳ ಪಾಯಿಂಟ್ ಪಡೆಯಲು ಅಥವಾ ನಿರೂಪಿಸಲು ಬಳಸಲಾಗುತ್ತದೆ. ಹಿಂದಿನ ಲೆಕ್ಚರ್ನಲ್ಲಿ ಒಂದು ಎಬಿ ಸ್ಥಳೀಯ ಎಕ್ಸ್ಟ್ರೀಮಾದ ಪಾಯಿಂಟ್ ಆಗಿರುವುದನ್ನು ನಾವು ನೋಡಿದ್ದೇವೆ. ಈ ಡೆಲ್ಟಾ ಎಫ್ ಇದು ಫಂಕ್ಷನ್ ವ್ಯಾಲ್ಯೂ ನಡುವಿನ ವ್ಯತ್ಯಾಸ. ನೇಬರ್ಹುಡ್ದಲ್ಲಿ ಈ ಎಬಿ ಮತ್ತು ಮೈನಸ್ ಪಾಯಿಂಟ್. ಎಬಿ ಪಾಯಿಂಟ್ ಹಂತದಲ್ಲಿ ಫಂಕ್ಷನ್ ವ್ಯಾಲ್ಯೂ. ಇದು ತನ್ನ ಚಿಹ್ನೆಯನ್ನು ಸಾಕಷ್ಟು ಬದಲಿಸದಿದ್ದರೆ ಸಣ್ಣ h ಮತ್ತು k ನಾವು ಅದನ್ನು ಎಂದು ಕರೆಯುತ್ತೇವೆ. ನಂತರ ಇದು ಲೋಕಲ್ ಮ್ಯಾಕ್ಸಿಮಾ ಅಥವಾ ಲೋಕಲ್ ಮಿನಿಮಾವನ್ನು ಹೊಂದಿದೆ ಆದರೆ ಅದು ತನ್ನ ಚಿಹ್ನೆಯನ್ನು ಬದಲಾಯಿಸಿದರೆ ಆ ಪಾಯಿಂಟ್ ಸ್ಯಾಡಲ್ ಪಾಯಿಂಟ್ ಎಂದು ಅರ್ಥ. ಆ ಸಂದರ್ಭದಲ್ಲಿ ನಾವು ಈ ಡೆಲ್ಟಾ ಎಫ್ ನ ಬಿಹೇವಿಯರ್ ಅನ್ನು ಪಡೆಯಲು ಪ್ರಯತ್ನಿಸಿ ಅಥವಾ ಈ ಡೆಲ್ಟಾ ಎಫ್ ನ ಚಿಹ್ನೆಯನ್ನು ಈ ಕಾರ್ಯದ ಟೇಲರ್ ಸೀರೀಸ್ ವಿಸ್ತರಣೆಯನ್ನು ಬಳಸಿ ಎಫ್ ಎ ಪ್ಲಸ್ ಎಚ್ ಮತ್ತು ಬಿ ಪ್ಲಸ್ ಕೆ ಈ ಬಿ ಪಾಯಿಂಟ್ ಸುತ್ತ ಮತ್ತು ಈ ಪಾಯಿಂಟ್ ಅನ್ನು ಹೊಂದಲು ಅಗತ್ಯವಾದ ಕಂಡೀಷನ್ಗಳನ್ನು ನಾವು ಎಲ್ಲಿಂದ ಪಡೆದುಕೊಂಡಿದ್ದೇವೆ ಎಂದರೆ ಎಬಿಗಳು ಲೋಕಲ್ ಮ್ಯಾಕ್ಸಿಮಾ ಅಥವಾ ಲೋಕಲ್ ಮಿನಿಮಾ ಪಾಯಿಂಟ್ ಆಗಿವೆ. ಎಫ್ ಎಕ್ಸ್ ಈ ಪಾಯಿಂಟ್ನಲ್ಲಿ ಎಬಿ ಸೊನ್ನೆಯಾಗಿರಬೇಕು ಮತ್ತು ಎಫ್ ವೈ ಸೊನ್ನೆಯಾಗಿರಬೇಕು. ನಾವು ಇಲ್ಲಿ ಗಮನಿಸಿದ್ದೇವೆ ಉದಾಹರಣೆಗೆ ಇಲ್ಲಿವೆ ಸಾಟಿಸ್ಫೈ ಮಾಡುವ 5 ಪಾಯಿಂಟ್ಗಳು. ಈ ಕಂಡೀಷನ್ಗಳು ಆದ್ದರಿಂದ ಇಲ್ಲಿ ಒಂದು ಪಾಯಿಂಟ್ ಇದೆ ಮತ್ತು ಅಲ್ಲಿ ಒಂದು ಪಾಯಿಂಟ್ ಇದೆ ಮತ್ತು ಇಲ್ಲಿ ಒಟ್ಟು 5 ಪಾಯಿಂಟ್ಗಳಿವೆ. ಮತ್ತು ಈಗ ಈ ಲೆಕ್ಚರ್ನಲ್ಲಿ ನಾವು ಗುರುತಿಸುತ್ತೇವೆ ಇಲ್ಲಿ ಉದಾಹರಣೆಯಾಗಿ ಇಲ್ಲಿ ಇದು ಲೋಕಲ್ ಮಿನಿಮಮ್ ಪಾಯಿಂಟ್ನಂತೆ ಕಾಣುತ್ತದೆ ಮತ್ತು ಇಲ್ಲಿ ಲೋಕಲ್ ಮಿನಿಮಮ್ ಆದ ಈ ಪಾಯಿಂಟ್ಗಳು ಲೋಕಲ್ ಮ್ಯಾಕ್ಸಿಮಮ್ ಆಗಿವೆ. ಆದರೆ ಈ ಸಂದರ್ಭದಲ್ಲಿ ಇಲ್ಲಿ ನೇಬರ್ಹುಡ್ ನಾವು ನೋಡುತ್ತೇವೆ. ನಾವು ಈ ದಿಕ್ಕಿನಲ್ಲಿ ಅಂದರೆ ಈ x ನ ದಿಕ್ಕಿನಲ್ಲಿ ಹೋದರೆ ಫಂಕ್ಷನ್ ಹೆಚ್ಚಾಗುತ್ತಿದೆ, ನಾವು y ನ ದಿಕ್ಕಿನಲ್ಲಿ ಹೋದರೆ ಫಂಕ್ಷನ್ ಕಡಿಮೆಯಾಗುತ್ತಿದೆ. ಆದ್ದರಿಂದ ಈ ಹಂತವು ಅದರ ಒಂದು ಪಾಯಿಂಟ್ ಆಗಿದೆ. ಲೋಕಲ್ x ಲೋಕಲ್ ಮಿನಿಮಮ್ ಅಥವಾ ಲೋಕಲ್ ಮ್ಯಾಕ್ಸಿಮಮ್ ಪಾಯಿಂಟ್ ಅಲ್ಲ. ಆದರೆ ಇದು ಸ್ಯಾಡಲ್ ಪಾಯಿಂಟ್. ಆದ್ದರಿಂದ ಈಗ ಗಣಿತದ ಪ್ರಕಾರ ನಾವು ಈ ಎಲ್ಲಾ ಅಂಶಗಳನ್ನು ಗುರುತಿಸುತ್ತೇವೆ. ಎರಡನೇ ಆರ್ಡರ್ನ ಉತ್ಪನ್ನಗಳ ಸಹಾಯದಿಂದ ಇಲ್ಲಿ ಇದು ಸಫಿಷಿಯಂಟ್ ಕಂಡೀಷನ್ ಆಗಿದೆ. ಹಾಗಾಗಿ ನಾವು ಸರಳತೆಗಾಗಿ ಈ ಸಂಕೇತಗಳನ್ನು ಬಳಸುತ್ತೇವೆ. ಎಬಿ ಪಾಯಿಂಟ್ನಲ್ಲಿ ಎಫ್ ಎಕ್ಸ್ ಆಗಿರುತ್ತದೆ ಮತ್ತು ಆ ಸಮಯದಲ್ಲಿ ಮಿಶ್ರ ಡೆರಿವೇಟಿವ್ಸ್ ಆಗಿರುತ್ತದೆ ಮತ್ತು ಟಿ ವೈ 2 ಟೈಮ್ ಡೆರಿವೇಟಿವ್ಸ್ ಆಗಿರುತ್ತದೆ. ಆದ್ದರಿಂದ ಈ ಪಾಯಿಂಟ್ನಲ್ಲಿ ಎಬಿಯನ್ನು ಉಲ್ಲೇಖಿಸಿ. ನಂತರ ಈ ಫಂಕ್ಷನ್ ಎಫ್ ಎಕ್ಸ್ ಆಗಿದ್ದರೆ ಇದು ನಿರಂತರವಾಗಿದೆ ಎಂದು ಭಾವಿಸೋಣ ಮತ್ತು ಈ ಪಾಯಿಂಟ್ನಲ್ಲಿ ನಿರಂತರ ಎರಡನೇ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ಗಳನ್ನು ಹೊಂದಿದ್ದೇವೆ. ಮತ್ತು ಈ ಹಂತವು ಕ್ರಿಟಿಕಲ್ ಪಾಯಿಂಟ್ ಆಗಿದ್ದರೆ ಈ ಹಂತದಲ್ಲಿ ಪಿ ಈ ಆರ್ ಟಿ ಮೈನಸ್ ಸ್ಕ್ವೇರ್ ಪಾಸಿಟಿವ್ ಆಗಿದ್ದರೆ ಲೋಕಲ್ ಮ್ಯಾಕ್ಸಿಮಮ್ ಇರುತ್ತದೆ ಮತ್ತು ಆರ್ ನೆಗೆಟಿವ್. ಈ ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ 0ಗಿಂತ ಹೆಚ್ಚಿದ್ದರೆ ಮತ್ತು ಆರ್ 0ಗಿಂತ ಹೆಚ್ಚಿದ್ದರೆ ಈ ಪಾಯಿಂಟ್ ಲೋಕಲ್ ಮಿನಿಮಮ್ ಪಾಯಿಂಟ್ ಆಗಿದೆ. ಈ ಆರ್ ಟಿ ಮೈನಸ್ ಎಸ್ ಸ್ಕ್ವೇರ್ 0ಗಿಂತ ಕಡಿಮೆಯಿದ್ದರೆ ಸ್ಯಾಡಲ್ ಪಾಯಿಂಟ್. ಮತ್ತು ಈ ಆರ್ ಟಿ ಮೈನಸ್ ಸ್ಕ್ವೇರ್ 0ಯಾಗಿದ್ದರೆ ಪರೀಕ್ಷೆ ವಿಫಲಗೊಳ್ಳುತ್ತದೆ. ಮತ್ತು ನಂತರ ನಾವು ಈ ಕಾರ್ಯದ ಬಿಹೇವಿಯರ್ ಅನ್ನು ನಿರೂಪಿಸಲು ಈ ಪಾಯಿಂಟ್ನಲ್ಲಿ ಈ ಫಂಕ್ಷನ್ ಬಿಹೇವಿಯರ್ ಅನ್ನು ನಿರೂಪಿಸಲು ಎಬಿ ಇಲ್ಲಿ ಬರೆದಿರುವಂತೆ ಬಿ ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದ್ದರೆ ಖಂಡಿತವಾಗಿಯೂ ಇದು ಚರ್ಚಿಸಲು ಅಗತ್ಯವಾದ ಕಂಡೀಷನ್ ಆಗಿದೆ. ಈ ಪಾಯಿಂಟ್ ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಅಥವಾ ಸ್ಯಾಡಲ್ ಪಾಯಿಂಟ್ನ ಲೋಕಲ್ ಪಾಯಿಂಟ್. ಆದ್ದರಿಂದ ಖಂಡಿತವಾಗಿಯೂ ಇದೊಂದು ಕ್ರಿಟಿಕಲ್ ಪಾಯಿಂಟ್ ಆಗಿದೆ. ಮತ್ತು ನಂತರ ನಾವು ಈ ಎರಡನೇ ಆರ್ಡರ್ ಪರೀಕ್ಷೆಯ ಸಹಾಯದಿಂದ ಮುಖ್ಯವಾಗಿ ಈ ಆರ್ ಟಿ ಮೈನಸ್ ಸ್ಕ್ವೇರ್ ಈ ಈಕ್ವೇಷನ್ ವ್ಯಾಲ್ಯೂವನ್ನು ನಾವು ಕಂಡುಹಿಡಿಯಬಹುದು. ಇದು ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಸ್ಯಾಡಲ್ ಪಾಯಿಂಟ್ ಆಗಿರಲಿ. ಮತ್ತು ಈ ಕಂಡೀಷನ್ನಲ್ಲಿ ಆರ್ ಟಿ ಮೈನಸ್ ಸ್ಕ್ವೇರ್ 0 ಆಗಿದ್ದಾಗ ಈ ಪರೀಕ್ಷೆಯು ವಿಫಲಗೊಳ್ಳುತ್ತದೆ. ಈ ಫಲಿತಾಂಶವನ್ನು ನಾವು ಹೇಗೆ ಪಡೆಯುತ್ತೇವೆ ಎಂದು ಸಾಬೀತುಪಡಿಸೋಣ. ಈ ಅಭಿವ್ಯಕ್ತಿಗಳು ನಾವು ಈ ಡೆಲ್ಟಾ ಎಫ್ ಅನ್ನು ಮತ್ತೊಮ್ಮೆ ಪರಿಗಣಿಸುತ್ತೇವೆ ಏಕೆಂದರೆ ಅಂತಿಮವಾಗಿ ಈ ಡೆಲ್ಟಾದ ಚಿಹ್ನೆ ಒಂದು ಪಾಯಿಂಟ್ನ ನೆರೆಹೊರೆಯಲ್ಲಿ ಈ ಎಫ್ ನ ನಡವಳಿಕೆ. ಈ ಹಂತದ ಟೇಲರ್ ಸೀರೀಸ್ ವಿಸ್ತರಣೆಯು ಇದಕ್ಕೆ ಕಾರಣವಾಗುತ್ತದೆ ಎಂದು ನೋಡಿದ್ದೇವೆ. ಎಚ್ ಇದರ ಫಸ್ಟ್ ಆರ್ಡರ್ ನಾವು ಈಗಾಗಲೇ ನೋಡಿದ ಟರ್ಮ್ಸ್ ಮತ್ತು ಟೇಲರ್ ಸರಣಿಯ ವಿಸ್ತರಣೆಯು ಈ ಎಚ್ ಮೊದಲ ಆರ್ಡರ್ಗೆ ಕಾರಣವಾಗುತ್ತದೆ ಏಕೆಂದರೆ ಇದು ಬಿ
ನ ಬಿಂದುವು ಒಂದು ಕ್ರಿಟಿಕಲ್ ಪಾಯಿಂಟ್ ಆಗಿದೆ ಆದ್ದರಿಂದ ಬಿ ನಲ್ಲಿ fx ಮತ್ತು a b ನಲ್ಲಿ fy ಮಾಯವಾಗುತ್ತದೆ. ನಂತರ ನಾವು ಈ ಡೆಲ್ಟಾ f ಅನ್ನು ಈ ಎರಡನೇ ಆರ್ಡರ್ ಟರ್ಮ್ಸ್ಗೆ ಈಕ್ವಲ್ ಆಗಿರುತ್ತದೆ ಆದ್ದರಿಂದ h² fxx ಇತ್ಯಾದಿ. ಈಗ ಈ ಡೆಲ್ಟಾ f ನ ಬಿಹೇವಿಯರ್ ಅನ್ನು ನಾವು ಈ ಎರಡನೇ ಆರ್ಡರ್ ಡೆರಿವೇಟಿವ್ ಪದಗಳ ಆಧಾರದ ಮೇಲೆ ಪಡೆಯಬೇಕು ಅಥವಾ ಇಲ್ಲಿ ಮೊದಲ ಈ ಲೀಡಿಂಗ್ ಟರ್ಮ್ಸ್ ಅನ್ನು ಉಳಿದೆಲ್ಲವೂ ವಿಸ್ತರಣೆಯಲ್ಲಿನ ಎಲ್ಲಾ ನಿಯಮಗಳು ಹೈಯರ್ ಆರ್ಡರ್ ನಿಯಮಗಳಾಗಿರುತ್ತವೆ. ನಮ್ಮ ನೊಟೇಶನ್ನೊಂದಿಗೆ ನಾವು ಈ fxxr ಮತ್ತು ಈ xys ಮತ್ತು ಈ fkkt ಅನ್ನು ಈ ಪಾಯಿಂಟ್ನಲ್ಲಿ ಬಳಸಿದ್ದೇವೆ ಆದ್ದರಿಂದ ಈ ಡೆಲ್ಟಾ f ಈ ಉದಾಹರಣೆ ಈಕ್ವೇಶನ್ h²r 2 hks ಮತ್ತು k². ಒಂದು t. ಈಗ ನಾವು ಅದನ್ನು ಪರಿಗಣಿಸುತ್ತೇವೆ ಅಥವಾ r ಇಲ್ಲಿ 0ಗೆ ಈಕ್ವ ಅಲ್ಲ ಎಂದು ನಾವು ಊಹಿಸಿಕೊಳ್ಳುತ್ತೇವೆ ಈ r 0 ಆಗಿದ್ದರೆ ನಾವು t ಊಹಿಸಬಹುದು ಆದ್ದರಿಂದ t ಕನಿಷ್ಠ 0ಗೆ ಈಕ್ವ ಅಲ್ಲ ಎಂದು ಭಾವಿಸಬಹುದು. ಅವುಗಳಲ್ಲಿ ಕನಿಷ್ಠ ಒಂದು 0ಯಾಗಿದ್ದರೆ ನಾವು ಈ ರೀತಿಯಲ್ಲಿ ಸನ್ನಿವೇಶದಲ್ಲಿ ಮುಂದುವರಿಯಬಹುದು. ಎರಡೂ 0 ಆಗಿದ್ದಾಗ ನಾವು r 0ಯನ್ನು ಹೊಂದಿದ್ದೇವೆ ಮತ್ತು ನಮ್ಮಲ್ಲಿ t ಕೂಡ 0ಗೆ ಈಕ್ವ ಎಂದು ಭಾವಿಸೋಣ ಆದ್ದರಿಂದ ಆ ಸಂದರ್ಭದಲ್ಲಿ ನೈಸರ್ಗಿಕವಾಗಿ ನಾವು ಈ ರೀತಿ ಮುಂದುವರಿಯಲು ಸಾಧ್ಯವಿಲ್ಲ ಆದರೆ ಆ ಸಂದರ್ಭದಲ್ಲಿ ಇಲ್ಲಿಂದ ನೇರವಾಗಿ ಈ ಎರಡು 0ಯಾಗಿದ್ದರೆ r ಶೂನ್ಯ ಮತ್ತು t ಶೂನ್ಯ. ಆದ್ದರಿಂದ s 0 ಆಗಬಹುದು s 0 ಆಗದಿರಬಹುದು ಆದ್ದರಿಂದ s 0 ಆಗಿದ್ದರೆ ಈ ಎರಡನೇ ಆರ್ಡರ್ ಪರೀಕ್ಷೆಯು ಏನನ್ನೂ ನೀಡುವುದಿಲ್ಲ. ನಾವು ಹೈಯರ್ ಆರ್ಡರ್ ಉತ್ಪನ್ನಗಳಿಗೆ ಹೋಗಬೇಕು ಹಾಗಾಗಿ s 0ಗೆ ಈಕ್ವ ಅಲ್ಲ ಎಂದು ಭಾವಿಸೋಣ ನಂತರ ನಾವು ಇಲ್ಲಿಗೆ ಏನನ್ನು ಪಡೆಯುತ್ತೇವೆ ನಮಗೆ ಈ ಎರಡು hk ಸಿಗುತ್ತವೆ ಮತ್ತು s ಟರ್ಮ್. ಆದ್ದರಿಂದ s ಪಾಸಿಟಿವ್ ಆಗಿರಬಹುದು ನೆಗೆಟಿವ್ ಆಗಿರಬಹುದು ನಾವು ಪಾಸಿಟಿವ್ ಎಂದು ಭಾವಿಸೋಣ ಅದೇ ವಿಷಯವು ನೆಗೆಟಿವ್ ಆಗಿದ್ದಾಗ ನಾವು ವಾದಿಸಬಹುದು. ನಾವು ಈ ಎರಡು hk ಹೊಂದಿದ್ದೇವೆ. ಈ ಪ್ರಾಡಕ್ಟ್ h ಮತ್ತು k ಆಗಿರುವಾಗ ಟರ್ಮ್ಸ್ಗಳು ಎರಡೂ ಪಾಸಿಟಿವ್ ಆಗಿದ್ದರೆ ಉದಾಹರಣೆಗೆ ಎರಡಕ್ಕೂ ನೆಗೆಟಿವ್ ಆಗಿದ್ದರೆ ಈ hk ಪದವು ಪಾಸಿಟಿವ್ ಆಗಿದ್ದರಿಂದ ನಾವು ಈ ಡೆಲ್ಟಾ f ಅನ್ನು ಹೊಂದಿದ್ದೇವೆ. ಲೀಡಿಂಗ್ ಟರ್ಮ್ ಪಾಸಿಟಿವ್ ಆಗಿದೆ ಮತ್ತು ಈ ಲೀಡಿಂಗ್ ಟರ್ಮ್ ಈ ಡೆಲ್ಟಾ f ಲೆಕ್ಚರ್ನಲ್ಲಿ ಚರ್ಚಿಸಿದ್ದೇವೆ. ಅದು ಪಾಸಿಟಿವ್ ಚಿಹ್ನೆ. ಇದರ ನೇಬರ್ಹುಡ್ನಲ್ಲಿ ಈ ಡೆಲ್ಟಾ f ಈ ಲೀಡಿಂಗ್ ಟರ್ಮ್ ನೆಗೆಟಿವ್ ಆಗಿದ್ದರೆ ಬಿ ಪಾಯಿಂಟ್ ಪಾಸಿಟಿವ್ ಆಗಿರುತ್ತದೆ ನಂತರ ಚಿಹ್ನೆಯು ನೆಗೆಟಿವ್ ಆಗಿರುತ್ತದೆ ಆದ್ದರಿಂದ ಇಲ್ಲಿ ಈ hk ಈ ಪ್ರಾಡಕ್ಟ್ ಪಾಸಿಟಿವ್ ಆಗಿದ್ದರೆ ನಾವು ಈ ಡೆಲ್ಟಾ f ಪಾಸಿಟಿವ್ ಅನ್ನು ಹೊಂದಿದ್ದೇವೆ. ಈ h ನೆಗೆಟಿವ್ ಆಗಿದ್ದರೆ ಮತ್ತು k ಪಾಸಿಟಿವ್ ಆಗಿದ್ದರೆ ಅಥವಾ k ನೆಗೆಟಿವ್ ಆಗಿದ್ದರೆ ನಾವು ಡೆಲ್ಟಾ f ನೆಗೆಟಿವ್ ಆಗಿರುತ್ತದೆ ಎಂದರೆ ಈ ಡೆಲ್ಟಾ f ಆ ಸಂದರ್ಭದಲ್ಲಿ ಅದರ ಚಿಹ್ನೆಯನ್ನು ಬದಲಾಯಿಸುತ್ತದೆ ಮತ್ತು ಇದು ಖಂಡಿತವಾಗಿಯೂ ಸ್ಯಾಡಲ್ ಪಾಯಿಂಟ್ ಆಗಿರುತ್ತದೆ. ಇದು ಸಹ ಈ ಫಲಿತಾಂಶದಿಂದ ನಾನು ಈ ಮೊದಲು ನಿಮಗೆ ತೋರಿಸಿದ್ದೇನೆ. ಆದ್ದರಿಂದ ನಾವು ಇದನ್ನು ಪ್ರತ್ಯೇಕವಾಗಿ ಚರ್ಚಿಸಬೇಕು. ನಾವು ಅದನ್ನು ಊಹಿಸೋಣ. r 0 ಅಥವಾ t ಕ್ಷಮಿಸಿ r 0ಗೆ ಈಕ್ವ ಅಲ್ಲ ಅಥವಾ t ಸಮಾನವಾಗಿಲ್ಲ. ಇಲ್ಲಿ ನಾವು r ಈಕ್ವ 0 ಅಲ್ಲ ಎಂದು ಊಹಿಸುತ್ತೇವೆ ಮತ್ತು ಈಗ ಮುಂದುವರಿಯಿರಿ. t 0ಗೆ ಈಕ್ವ ಅಲ್ಲದಿದ್ದಾಗ ನಾವು ಅದನ್ನೇ ಮಾಡಬಹುದು. ಆದ್ದರಿಂದ ನಾವು ಇದನ್ನು 0ಗೆ ಈಕ್ವ ಅಲ್ಲ ಎಂದು ಭಾವಿಸೋಣ ನಾವು r ನಿಂದ ಡಿವೈಡ್ ಮಾಡಬಹುದು ಮತ್ತು r ನಿಂದ ಗುಣಿಸಬಹುದು ಆದ್ದರಿಂದ ನಾವು ಈ ಈಕ್ವೇಶನ್ ಅನ್ನು ಇಲ್ಲಿ ಪಡೆದುಕೊಂಡಿದ್ದೇವೆ. ಮತ್ತು ಈ ಡೆಲ್ಟಾ f ಒಂದಕ್ಕಿಂತ 2r. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಇಲ್ಲಿ ಸ್ಕ್ವೇರ್ s² ಟರ್ಮ್ ಅನ್ನು ಸೇರಿಸಿದ್ದೇವೆ ಮತ್ತು ಈ k²ನ s²ನ ಟರ್ಮ್ ಅನ್ನು ಜೊತೆಗೆ ಈ k²ನ rt ಪ್ಲಸ್ ಅನ್ನು ಸಬ್ಸ್ಟ್ರ್ಯಾಕ್ಟ್ ಮಾಡಿ. ಹೈಯರ್ ಆರ್ಡರ್ ಟರ್ಮ್ಸ್ ಈಗ ಮೊದಲ 3 ಟರ್ಮ್ಸ್ ಹೋಲ್ ಸ್ಕ್ವೇರ್ ಅನ್ನು ಮಾಡುತ್ತದೆ ಅಂದರೆ hr ಪ್ಲಸ್ ಈ ks ಹೋಲ್ ಸ್ಕ್ವೇರ್ ಈ ಮೊದಲ 3 ಟರ್ಮ್ಸ್ ಮೈನಸ್ ಈ k² s². ನಂತರ ನಾವು k² ಮತ್ತು rt ಟರ್ಮ್ಸ್ ಹೊಂದಿದ್ದೇವೆ. ಇಲ್ಲಿ ಕೊನೆಯ 2 ಟರ್ಮ್ಸ್ಗಳಿಂದ ನಾವು ತೆಗೆದುಕೊಳ್ಳುತ್ತೇವೆ k² ಕಾಮನ್ ಆದ್ದರಿಂದ ನಾವು ಈ rt ಮತ್ತು ಮೈನಸ್ ಈ s² ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಪ್ರಮುಖ ಈಕ್ವೇಶನ್ ಆಗಿದೆ. ಈ hr ಪ್ಲಸ್ ks ಹೋಲ್ ಸ್ಕ್ವೇರ್ ಜೊತೆಗೆ k² ಮತ್ತು rt ಮೈನಸ್ s². ಈ ಕೇಸ್ ಅನ್ನು ನಾವು ಈಗ ಪರಿಗಣಿಸುತ್ತೇವೆ ಅಲ್ಲಿ ಈ rt ಮೈನಸ್ ಸ್ಕ್ವೇರ್ ಪಾಸಿಟಿವ್ ಎಂದು ನಾವು ಊಹಿಸುತ್ತೇವೆ. ಅದು ಒಂದು ಕೇಸ್. ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿ ಪಾಸಿಟಿವ್ ಆಗಿದ್ದಾಗ ಏನಾಗುತ್ತದೆ? ನಂತರ ನಾವು ಈ ಹೋಲ್ ಸ್ಕ್ವೇರ್ ಟರ್ಮ್ ಹೊಂದಿದ್ದೇವೆ ಮತ್ತು ನಾವು ಈ k² ಟರ್ಮ್ ಹೊಂದಿದ್ದೇವೆ ಆದ್ದರಿಂದ ನಾವು ಈಗ ಈ ಡೆಲ್ಟಾ f ಹೇಗೆ ಪಾಸಿಟಿವ್ ಮತ್ತು r ಪಾಸಿಟಿವ್ ಆಗಿದೆ ಎಂದು ನೋಡಬೇಕು ಹಾಗಾಗಿ r ಪಾಸಿಟಿವ್ ಎಂದು ನಾವು ಮತ್ತಷ್ಟು ಊಹಿಸುತ್ತೇವೆ. r ನೆಗೆಟಿವ್ ಆಗಿರಬಹುದು r ಪಾಸಿಟಿವ್ ಅನ್ನು ಎರಡನೇ ಆರ್ಡರ್ ಆಗಿರುತ್ತದೆ. ಈ ab ಪಾಯಿಂಟ್ನ ಡೆರಿವೇಟಿವ್ಸ್ b ಮತ್ತು ಫಂಕ್ಷನ್ ಅನ್ನು ಅವಲಂಬಿಸಿರುತ್ತದೆ. ಆದರೆ ಇದು ಪಾಸಿಟಿವ್ ಆಗಿದೆಯೋ ಅಥವಾ ನೆಗೆಟಿವ್ ಆಗಿದೆಯೋ ಎಂಬುದು ಖಚಿತವಾದ ಸಂಕೇತವಾಗಿರುತ್ತದೆ ಹಾಗಾಗಿ ಈ r ಪಾಸಿಟಿವ್ ಆಗಿದ್ದರೆ ನಾವು ಈಗ ಇಲ್ಲಿ ನೋಡುತ್ತೇವೆ ಡೆಲ್ಟಾ f ಏಕೆ ಪಾಸಿಟಿವ್ ಆಗಿರುತ್ತದೆ ಎಂದು.
ನಾವು ಇಲ್ಲಿ ಈ ಈಕ್ವೇಶನ್ ಅನ್ನು ಹೊಂದಿದ್ದರೆ ಇದು ಪಾಸಿಟಿವ್ ಆಗಿರುತ್ತದೆ, ಆದ್ದರಿಂದ ಇದು ಒಂದು ಕಟ್ಟುನಿಟ್ಟಾಗಿ ಪಾಸಿಟಿವ್. ಈಗ ನೇಬರ್ಹುಡ್ಗೆ h ಆಗಿರುತ್ತದೆ 0 ನಂತರ ಕೆ 0 ಅಲ್ಲ, ಅಥವಾ ಕೆ 0 ಆಗಿದ್ದರೆ h 0 ಅಲ್ಲದಿದ್ದರೂ ಎರಡೂ 0 ಆಗಿರಲು ಸಾಧ್ಯವಿಲ್ಲ, ಏಕೆಂದರೆ ಎರಡೂ 0 ಎಂದರೆ ನಾವು AB ಪಾಯಿಂಟ್ನಲ್ಲಿರುತ್ತೇವೆ ಮತ್ತು ನಾವು ನೆರೆಹೊರೆಯ ಬಿಂದುವನ್ನು ನೋಡುತ್ತಿದ್ದೇವೆ. ಆದ್ದರಿಂದ ಇಲ್ಲಿ ಉದಾಹರಣೆಗೆ ನಾವು ಈ B ಪಾಯಿಂಟ್ ಅನ್ನು ಹೊಂದಿದ್ದೇವೆ. ಈಗ ಈ ಪಾಯಿಂಟ್ನ ನೇಬರ್ಹುಡ್ನಲ್ಲಿ ಒಂದೋ ಈ ದಿಕ್ಕಿನಲ್ಲಿನ ಹೆಚ್ಚಳವು y ದಿಕ್ಕಿನಲ್ಲಿರುವ h ಹೆಚ್ಚಳದಿಂದ ಸೂಚಿಸಲ್ಪಡುತ್ತದೆ ಎಂಬುದು ಕೆ ನಿಂದ ಸೂಚಿಸಲಾಗಿದೆ. ಆದ್ದರಿಂದ ನೇಬರ್ಹುಡ್ನಲ್ಲಿ ಒಂದು ಪಾಯಿಂಟ್ ಹೊಂದಲು ಅವುಗಳಲ್ಲಿ ಒಂದು 0ಯಾಗಿರಬಾರದು, ಇವೆರಡೂ ನಾನ್ ಜೀರೋ ಆಗಿರಬೇಕು. ಆದ್ದರಿಂದ ಎರಡೂ 0 ಆಗಿದ್ದರೆ ಈ 0 ಅಲ್ಲ. ನಂತರ ನಾವು ಇಲ್ಲಿ ಪಾಸಿಟಿವ್ ಟರ್ಮ್ ಅನ್ನು ಹೊಂದಿದ್ದೇವೆ. ಈ ಕಟ್ಟುನಿಟ್ಟು ಪಾಸಿಟಿವ್ ಟರ್ಮ್ ಯಾವುದು ಎಂಬುದು ಮುಖ್ಯವಲ್ಲ, ನಾವು ಇಲ್ಲಿ ಒಟ್ಟಾರೆ ಪಾಸಿಟಿವ್ ನಂಬರ್ ಹೊಂದಿದ್ದೇವೆ. ಆ ಸಂದರ್ಭದಲ್ಲಿ ಅದು ಉತ್ತಮವಾಗಿದೆ ಎಂದು ಭಾವಿಸೋಣ. 0 ಆದ್ದರಿಂದ ಕೆ 0 ಆಗಿದ್ದರೆ ನಂತರ h ನಾನ್ ಜೀರೋ. h ಹೊಂದಲು ನೆರೆಹೊರೆಯಲ್ಲಿ ನಾನ್ ಜೀರೋ ಇರಬೇಕು. ಆದ್ದರಿಂದ ಆ ಸಂದರ್ಭದಲ್ಲಿ ಈ ಪದವು 0 ಆಗಿರುತ್ತದೆ. ಮತ್ತು ಇಲ್ಲಿ ಕೆ 0 ಆಗಿದೆ, ಆದ್ದರಿಂದ ನಾವು h²r² ಅನ್ನು ಹೊಂದಿದ್ದೇವೆ. ಆದ್ದರಿಂದ ಮತ್ತೊಮ್ಮೆ ಈ h²r² ನಮಗೆ ಪಾಸಿಟಿವ್ ಟರ್ಮ್ ಅನ್ನು ಹೊಂದಿದೆ, ಏಕೆಂದರೆ ಯಾವುದೇ ಸಂದರ್ಭದಲ್ಲಿ h 0ಯಾಗಿರಲು ಸಾಧ್ಯವಿಲ್ಲ. ಕಂಡೀಷನ್ ಏನೇ ಇದ್ದರೂ ಈ rt-s² ಪಾಸಿಟಿವ್ ಆಗಿದ್ದರೆ ನಂತರ ಈ ∆fr ಪಾಸಿಟಿವ್ಗೆ ಪಾಸಿಟಿವ್ ಆಗುತ್ತದೆ ಮತ್ತು r ನೆಗೆಟಿವ್ ಆಗಿದ್ದಾಗ ಕೇವಲ ಚಿಹ್ನೆಯು ಬದಲಾಗುತ್ತದೆ, ಏಕೆಂದರೆ ಈ r ಇಲ್ಲಿ ಕುಳಿತಿದ್ದರೆ ಉಳಿದಂತೆ ನಾವು ಈ ಸ್ಕ್ವೇರ್ ಅನ್ನು ಎಲ್ಲೆಡೆ ಹೊಂದಿದ್ದೇವೆ. ನಾವು ಈಗ ಏನು ಪಡೆಯುತ್ತೇವೆ? r ಪಾಸಿಟಿವ್ ಆಗಿದ್ದರೆ ಈ ∆f ಪಾಸಿಟಿವ್ ಆಗಿರುತ್ತದೆ ಮತ್ತು r ನೆಗೆಟಿವ್ ಆಗಿದ್ದಾಗ ಈ ∆f ನೆಗೆಟಿವ್ ಆಗಿರುತ್ತದೆ. ನಾವು ಒಂದೇ ಚಿಹ್ನೆಯನ್ನು ಹೊಂದಿದ್ದೇವೆ ಎಂದು ನಾವು ಈಗ ತೀರ್ಮಾನಿಸಬಹುದು, ಏಕೆಂದರೆ r ಪಾಸಿಟಿವ್ ಅಥವಾ ನೆಗೆಟಿವ್. ಆದ್ದರಿಂದ r ಪಾಸಿಟಿವ್ ಆಗಿದ್ದರೆ ∆f ಧನಾತ್ಮಕವಾಗಿರುತ್ತದೆ. ಮತ್ತು ನಂತರ ನಾವು ಈ ಪಾಯಿಂಟ್ ಲೋಕಲ್ ಮಿನಿಮಮ್ ಹೊಂದಿದ್ದೇವೆ ಈ ಕೇಸ್ನಲ್ಲಿ, ಮತ್ತು r ನೆಗೆಟಿವ್ ಆಗಿದ್ದಾಗ ಈ ಪಾಯಿಂಟ್ ಲೋಕಲ್ ಪಾಯಿಂಟ್ ಆಗಿರುತ್ತದೆ. ಮ್ಯಾಕ್ಸಿಮಮ್ ಈ rt-s² ಪಾಸಿಟಿವ್ ಆಗಿದ್ದಾಗ ಮತ್ತು r ನೆಗೆಟಿವ್ ಆಗಿರುತ್ತದೆ, ಏಕೆಂದರೆ ಈ ∆f ಅನ್ನು ಹೊಂದಿರುತ್ತದೆ. ನೆಗೆಟಿವ್ ಎಂದರೆ ಅದು ಈ B ಪಾಯಿಂಟ್ ನೇಬರ್ಹುಡ್ನ ಪಾಯಿಂಟ್ಗಳಿಗಿಂತ ಹೆಚ್ಚಿನ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತದೆ, ಅಂದರೆ ಈ ಪಾಯಿಂಟ್ A ಸ್ಥಳೀಯ ಪಾಯಿಂಟ್ ಮ್ಯಾಕ್ಸಿಮಮ್. ನಾವು ಈ rt-s² ಅನ್ನು 0ಗಿಂತ ಕಡಿಮೆ ತೆಗೆದುಕೊಳ್ಳುವಾಗ ಕೇಸ್ ನಂಬರ್ 2ಕ್ಕೆ ಮತ್ತಷ್ಟು ಚಲಿಸುವುದು ಈ rt-² ಆಗಿದ್ದಾಗ ಈ ಸಂದರ್ಭದಲ್ಲಿ ಏನಾಗುತ್ತದೆ? 0ಗಿಂತ ಕಡಿಮೆ. ಆದ್ದರಿಂದ ನಾವು ಮತ್ತೊಮ್ಮೆ ಎಚ್ಚರಿಕೆಯಿಂದ ನೋಡಬೇಕು. ನಾವು ಈ ಸಾಧ್ಯತೆಯನ್ನು ತೆಗೆದುಕೊಳ್ಳುತ್ತೇವೆ, ಈ ಕೆ ಅನ್ನು ಮೊದಲು 0ಗೆ ಬಿಡೋಣ ಮತ್ತು ನಂತರ h ಅನ್ನು ನಾನ್ಜೀರೋ ಎಂದು ನಾನು ಮೊದಲೇ ಚರ್ಚಿಸಿದಂತೆ ಒಂದು 0 ಅಲ್ಲ ಎಂದು ನಾವು ಮೊದಲು ಚರ್ಚಿಸಿದ್ದೇವೆ. ಹಾಗಾಗಿ ನಾವು ಕೆ ಅನ್ನು 0ಗೆ ಬಿಡುತ್ತೇವೆ ಮತ್ತು h ನಾನ್ ಜೀರೋ. ಆದ್ದರಿಂದ ಕೆ ಗೆ 0 ಎಂದರೆ ಈ 0 ಮತ್ತು h ನಾನ್ ಜೀರೋ. ಆದ್ದರಿಂದ ಇಲ್ಲಿಂದ ನಾವು ಏನೆಂದು ತೀರ್ಮಾನಿಸುತ್ತೇವೆಂದರೆ r ಪಾಸಿಟಿವ್ ಆಗಿದ್ದರೆ ಈ ∆f ಪಾಸಿಟಿವ್ ಆಗಿರುತ್ತದೆ. ಆದ್ದರಿಂದ ನಾವು ಇಲ್ಲಿ r ಪಾಸಿಟಿವ್ ಎಂದು ಭಾವಿಸೋಣ. r ನೆಗೆಟಿವ್ ಆಗಿರಬಹುದು, ಆದ್ದರಿಂದ ಈ ∆f ನೆಗೆಟಿವ್ ಆಗಿರುತ್ತದೆ. ಆ ಸಂದರ್ಭದಲ್ಲಿ ಬೇರೆ ಏನೂ ಬದಲಾಗುವುದಿಲ್ಲ. ಆದ್ದರಿಂದ ಇಲ್ಲಿ r ಪಾಸಿಟಿವ್ ಆಗಿದೆ, ಆದ್ದರಿಂದ ಈ ∆f ಪಾಸಿಟಿವ್ ಆಗಿದೆ, ಏಕೆಂದರೆ h ನಾನ್ ಜೀರೋ ಮತ್ತು ಕೆ 0 ಆಗಿರುತ್ತದೆ. ಆದ್ದರಿಂದ h²r² ಟರ್ಮ್ ಪಾಸಿಟಿವ್ ಆಗಿರುತ್ತದೆ. ಮತ್ತು ನಂತರ ನಾವು ತೆಗೆದುಕೊಳ್ಳುವ ಎರಡನೇ ಅವಲೋಕನವು ಕೆ 0 ಅಲ್ಲ ಎಂದು. ಆದ್ದರಿಂದ ಕೆ 0 ಅಲ್ಲ ಮತ್ತು ಈ rt-s² ನೆಗೆಟಿವ್ ಆಗಿದೆ. ಆದ್ದರಿಂದ ನಾವು ಈಗ ಇಲ್ಲಿ ಏನಾದರೂ ನೆಗೆಟಿವ್ ಅನ್ನು ಹೊಂದಿದ್ದೇವೆ ಮತ್ತು ನಾವು ಈಗ ಈ h ಅನ್ನು ಆರಿಸಿಕೊಳ್ಳುತ್ತೇವೆ. hr ಪ್ಲಸ್ ಈ ks 0ಗೆ ಈಕ್ವ ಆಗಿರುತ್ತದೆ. ಆದ್ದರಿಂದ ನಾವು ನಮ್ಮ h ಅನ್ನು ಆಯ್ಕೆ ಮಾಡುತ್ತೇವೆ, ಇದರಿಂದ ಈ ರಿಲೇಶನ್ ಕೊಟ್ಟಿರುವ ಕೆಗೆ ಆಗಿರುತ್ತದೆ. ನೀವು ಯಾವುದೇ ಸಣ್ಣದನ್ನು ತೆಗೆದುಕೊಳ್ಳಬಹುದು. ನಾವು ಇದನ್ನು ಇಲ್ಲಿ ಆಯ್ಕೆ ಮಾಡಬಹುದು. ks ಮೇಲೆ r ಇದೆ, ಆದ್ದರಿಂದ ನಾವು k ಅನ್ನು ಯಾವುದೇ ವ್ಯಾಲ್ಯೂಗೆ r ಅನ್ನು k ಎಂದು ಆಯ್ಕೆ ಮಾಡುತ್ತೇವೆ. ಆದ್ದರಿಂದ ಇಲ್ಲಿ ಈ ಪಾಯಿಂಟ್ನಲ್ಲಿ h ಅನ್ನು ಈ ಮೈನಸ್ನಿಂದ ks ಅನ್ನು ಆಯ್ಕೆ ಮಾಡಿದಾಗ ಯಾವುದೇ ಕೆಗೆ r ಈ ಮೊದಲ ಪದ ಈ hr ಪ್ಲಸ್ ks ಇದು 0ಯಾಗಿರುತ್ತದೆ, ಏಕೆಂದರೆ ನಾವು ನಮ್ಮ h ಅನ್ನು ಆರಿಸಿದ್ದೇವೆ. ಈ ರೀತಿಯಾಗಿ ಈ hr ಪ್ಲಸ್ ಕೆಗಳು 0, ಆದ್ದರಿಂದ ಈ ಪದ 0 ಆಗಿರುತ್ತದೆ. ಮತ್ತು ಇಲ್ಲಿ ಈ k² ಪಾಸಿಟಿವ್ ಆಗಿದೆ, ಆದರೆ ಇದು ನೆಗೆಟಿವ್ ಆಗಿದೆ. ಇದು 0ಗಿಂತ ಕಡಿಮೆ. ಆದ್ದರಿಂದ ಒಟ್ಟಾರೆಯಾಗಿ ಈ ಕ್ಷಣದಲ್ಲಿ ನಾವು ಪರಿಗಣಿಸುತ್ತಿರುವ r ಪಾಸಿಟಿವ್ ಮೊದಲ ಪದ ಇದು 0ಗಿಂತ ಕಡಿಮೆ ಇರುತ್ತದೆ. ∆f 0ಗಿಂತ ಕಡಿಮೆ ಇರುತ್ತದೆ, ಏಕೆಂದರೆ ಈ ಪದದಿಂದಾಗಿ ನಾವು ನೇಬರ್ಹುಡ್ನಲ್ಲಿ ಇದ್ದರೆ ತೃಪ್ತಿಪಡುವ ಮೊದಲ ಟರ್ಮ್ ಇಲ್ಲ. ಈ ಎಲ್ಲಾ ಅಂಶಗಳು
ನಂತರ r ಪಾಸಿಟಿವ್ ಆಗಿದ್ದರೆ ಈ ಡೆಲ್ಟಾ f 0ಗಿಂತ ಕಡಿಮೆ ಇರುತ್ತದೆ ಮತ್ತು ನಾವು ನೇಬರ್ಹುಡ್ಗೆ ನಿರ್ಬಂಧಿಸುವುದಿಲ್ಲ. ಈ ರಿಲೇಶನ್ ಹಿಡಿದಿಟ್ಟುಕೊಳ್ಳುವ ಕೆಲವು ಪಾಯಿಂಟ್ನಲ್ಲಿ ನಾವು ದೂರವಿರಬೇಕು. ಇದಕ್ಕೆ ಹತ್ತಿರವಿರುವ ab ಎ ಪಾಯಿಂಟ್. ಈ h r ಜೊತೆಗೆ ks ಅನ್ನು ಆರಿಸುವ ಮೂಲಕ ಈ k ನ ಯಾವುದೇ ಸಣ್ಣ ವ್ಯಾಲ್ಯೂಗೆ 0ಗೆ ಈಕ್ವ ಆಗಿರುತ್ತದೆ ಮತ್ತು 0ಗೆ ಈಕ್ವ ಅಲ್ಲ. ನಾವು ಇಲ್ಲಿ ಏನು ಅರಿತುಕೊಂಡಿದ್ದೇವೆಂದರೆ ಡೆಲ್ಟಾ f r ಪಾಸಿಟಿವ್ ಆಗಿದ್ದಾಗ ಡೆಲ್ಟಾ f ನೆಗೆಟಿವ್ ಆಗಿ r ಪಾಸಿಟಿವ್ ಆಗಿದ್ದರೆ. ಆದ್ದರಿಂದ ನಾವು r ನೆಗೆಟಿವ್ ತೆಗೆದುಕೊಂಡರೆ ಸ್ವಾಭಾವಿಕವಾಗಿ ಈ ಡೆಲ್ಟಾ f ನೆಗೆಟಿವ್ ಡೆಲ್ಟಾ f ಪಾಸಿಟಿವ್ ಆಗಿರುತ್ತದೆ. ಹಾಗಾಗಿ ಈ ಡೆಲ್ಟಾ f ನೇಬರ್ಹುಡ್ನಲ್ಲಿ ತನ್ನ ಚಿಹ್ನೆಯನ್ನು ಬದಲಾಯಿಸುತ್ತಿದೆ ಮತ್ತು ಇದು ನಿಖರವಾಗಿ ಕ್ರಿಟಿಕಲ್ ಪಾಯಿಂಟ್ ಆಗಿದೆ. ಆದ್ದರಿಂದ ಈ rt-ಸ್ಕ್ವೇರ್ ನೆಗೆಟಿವ್ ಆಗಿದ್ದರೆ ಇದು ಕಂಡೀಷನ್ ಆಗಿದೆ. ನಂತರ ನಾವು ತಕ್ಷಣವೇ ತೀರ್ಮಾನಿಸಬಹುದು ಇದು ಒಂದು ಪಾಯಿಂಟ್. ಸ್ಯಾಡಲ್ ಪಾಯಿಂಟ್ನ ಪಾಯಿಂಟ್ ಆಗಿರುತ್ತದೆ. ಆದ್ದರಿಂದ ಇದು ಸ್ಯಾಡಲ್ ಪಾಯಿಂಟ್. ಇದು ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಲ್ಲ ಅಥವಾ ಕನಿಷ್ಠ ಏಕೆಂದರೆ ಈ ಡೆಲ್ಟಾ f ಈ ಡೆಲ್ಟಾ f ನ ಚಿಹ್ನೆ h ಮತ್ತು k ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ಡೆಲ್ಟಾ f ಪಾಸಿಟಿವ್ ಆಗಿರುವ ನೇಬರ್ಹುಡ್ನಲ್ಲಿ ಪಾಯಿಂಟ್ಗಳಿವೆ ಮತ್ತು ನೆರೆಹೊರೆಯಲ್ಲಿ ಈ ಡೆಲ್ಟಾ f ನೆಗೆಟಿವ್ ಆಗಿರುವ ಪಾಯಿಂಟ್ಗಳಿವೆ. ಆದ್ದರಿಂದ ಈ b ಪಾಯಿಂಟ್ನ ನೇಬರ್ಹುಡ್ನಲ್ಲಿ ಚಿಹ್ನೆಯು ಬದಲಾಗುತ್ತಿದೆ ಮತ್ತು ಇದರರ್ಥ ಈ rt-ಸ್ಕ್ವೇರ್ 0ಗೆ ಈಕ್ವ ಆದಾಗ ನಾವು ತೆಗೆದುಕೊಳ್ಳುವ ಮೂರನೇ ಸನ್ನಿವೇಶ. ಹಾಗಾಗಿ ಈ ಸಂದರ್ಭದಲ್ಲಿ ಇಲ್ಲಿ ಎರಡನೇ ಪದವಿಲ್ಲ. rt-ಸ್ಕ್ವೇರ್ 0 ಆದ್ದರಿಂದ ನಡವಳಿಕೆಯನ್ನು ಮೊದಲ ಪದ hr+ks ಸ್ಕ್ವೇರ್ ಸಹಾಯದಿಂದ ಚರ್ಚಿಸಲಾಗುವುದು. ಮೊದಲ ನೋಟದಲ್ಲಿ ನಾವು ನೋಡುತ್ತೇವೆ ಇದು ಶೂನ್ಯ ಪದಕ್ಕೆ ಈಕ್ವ ಆದ ಪಾಸಿಟಿವ್ ಆಗಿದೆ. hr+ks 0 ಇದು khr+ks ಹೋಲ್ ಸ್ಕ್ವೇರ್ ಆಗಿದೆ. ಆದ್ದರಿಂದ ಇದು ಖಂಡಿತವಾಗಿಯೂ 0ಗೆ ಈಕ್ವ ಆಗಿರುತ್ತದೆ ಆದರೆ 0ಗೆ ಸಮನಾಗುವ ಸಾಧ್ಯತೆಯಿದೆ ಏಕೆಂದರೆ ಈ ಪದವು ಸೆಕೆಂಡ್ ಆರ್ಡರ್ ಟರ್ಮ್ ಆಗಿದ್ದರೆ 0ಯಾಗುತ್ತದೆ. ನಂತರ ನಾವು ಈ ಡೆಲ್ಟಾ f ನ ನಡವಳಿಕೆಯನ್ನು ಗುರುತಿಸಲು ಸಾಧ್ಯವಿಲ್ಲ ಏಕೆಂದರೆ ನಂತರ ಬಿಹೇವಿಯರ್ ಅನ್ನು ಇತರೆ ಹೈಯರ್ ಆರ್ಡರ್ ಟರ್ಮ್ಸ್ ಇಂದ ನಿರ್ಧರಿಸಲಾಗುತ್ತದೆ. ಇದು ಡೆಲ್ಟಾ f ಅನ್ನು ನೆಗೆಟಿವ್ ಆಗಿಸಬಹುದು ಏಕೆಂದರೆ ಈ ಪದ 0ಯಾಗಿದ್ದರೆ ಮುಂದಿನ ಪದವು ಚಿಹ್ನೆಯನ್ನು ನಿರ್ಧರಿಸುತ್ತದೆ ಏಕೆಂದರೆ ಅದು ಡೆಲ್ಟಾ f ನೆಗೆಟಿವ್ ಆಗಿರಬಹುದು. ಇದು 0ಗೆ ಸಮಾನಕ್ಕಿಂತ ಹೆಚ್ಚಾಗಿರುತ್ತದೆ ಎಂದು ನಾವು ತಕ್ಷಣವೇ ತೀರ್ಮಾನಿಸಲು ಸಾಧ್ಯವಿಲ್ಲ. ಇಲ್ಲ ನಾವು ಇಲ್ಲಿ ಕಟ್ಟುನಿಟ್ಟಾದ ಚಿಹ್ನೆಯನ್ನು ಹೊಂದಿರಬೇಕು ಆಗ ಮಾತ್ರ ನಾವು ಸರಿ ಎಂದು ಹೇಳಬಹುದು. ಇದು ಸಂಪೂರ್ಣ ಡೆಲ್ಟಾ f ಆ ಚಿಹ್ನೆಯಾಗಿರುತ್ತದೆ. ಆದ್ದರಿಂದ ಇಲ್ಲಿ ನಾವು 0ಗಿಂತ ಕಟ್ಟುನಿಟ್ಟಾಗಿ ದೊಡ್ಡದಾಗಿದೆ ಎಂದು ಸಾಬೀತುಪಡಿಸಿದರೆ ಅದು ಉತ್ತಮವಾಗಿರುತ್ತದೆ. ನಾವು ಪಾಯಿಂಟ್ ಬಗ್ಗೆ ತೀರ್ಮಾನಿಸಬಹುದು. ಇಲ್ಲಿ ಇದು ಈಗ ಏಕೆ ಈಕ್ವ 0ಗಿಂತ ಹೆಚ್ಚಾಗಿದೆ ಏಕೆಂದರೆ ನಾವು ನೇಬರ್ಹುಡ್ನಲ್ಲಿ ನಮ್ಮ hr ಮತ್ತು k ಗಳನ್ನು ಆರಿಸಿದರೆ ಈ hr+k ಗಳು 0ಯಾಗಿರುತ್ತವೆ. ಹಾಗಾಗಿ ಆ ಸಂದರ್ಭದಲ್ಲಿ ನೆರೆಹೊರೆಯಲ್ಲಿರುವ ಎಲ್ಲಾ ಹಂತಗಳಲ್ಲಿ ಈ ಪದವು 0 ಆಗುತ್ತದೆ ಮತ್ತು ಮುಂದಿನ ಹೈಯರ್ ಆರ್ಡರ್ ಟರ್ಮ್ಸ್ ಗಳಿಂದ ನಡವಳಿಕೆಯನ್ನು ನಿರ್ಧರಿಸಲಾಗುತ್ತದೆ. ಆದ್ದರಿಂದ ನಾವು ಇದನ್ನು ಇಲ್ಲಿ ಬರೆಯೋಣ. ಆದ್ದರಿಂದ ನಾವು ಈ h ಮತ್ತು k ಅನ್ನು ತೆಗೆದುಕೊಂಡರೆ ಈ hr+ks 0 ಎಂದರೆ hr-ks ಗೆ ಈಕ್ವ ಆಗಿರುತ್ತದೆ. ಆದ್ದರಿಂದ ಇವೆಲ್ಲವೂ ನೇಬರ್ಹುಡ್ನಲ್ಲಿ ಡೆಲ್ಟಾ f 0 ಆಗಿರುವ ಬಿಂದುಗಳು ಮತ್ತು ಈ ಮೂರನೇ ಆರ್ಡರ್ ಟರ್ಮ್ಸ್. ನಂತರ ರೈಟ್ ಹ್ಯಾಂಡ್ ಸೈಡ್ ಎರಡನೇ ಆರ್ಡರ್ ಟರ್ಮ್ಸ್ ಕಣ್ಮರೆಯಾಗುತ್ತವೆ ಮತ್ತು ನಂತರ ಕನ್ಕ್ಲೂಷನ್ ಹೈಯರ್ ಆರ್ಡರ್ ಟರ್ಮ್ಸ್ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಕಂಡೀಷನ್ಯಲ್ಲಿ ನಾವು ಏನನ್ನೂ ಕನ್ಕ್ಲೂಷನ್ ಮಾಡಲು ಸಾಧ್ಯವಿಲ್ಲ. ಈ ಡೆಲ್ಟಾದ ಚಿಹ್ನೆಯ ಬಗ್ಗೆ ಅದು ನೆಗೆಟಿವ್ ಆಗಿರಬಹುದು ಅದು ಪಾಸಿಟಿವ್ ಆಗಿರಬಹುದು. ಆದ್ದರಿಂದ ನೀವು ಬೇರೆ ಮಾರ್ಗಗಳನ್ನು ಅಂತಹ ಅಂಶಗಳನ್ನು ತನಿಖೆ ಮಾಡಲು ಹುಡುಕಬೇಕಿದೆ. ಆದ್ದರಿಂದ ಸ್ಥಳೀಯ ತೀವ್ರತೆಯ ತನಿಖೆಗಾಗಿ ಈಗ ವರ್ಕಿಂಗ್ ರೂಲ್ ಏನು? ನಾವು ಎಲ್ಲಾ ಕ್ರಿಟಿಕಲ್ ಪಾಯಿಂಟ್ಗಳನ್ನು ಕಂಡುಹಿಡಿಯಬೇಕು ಮತ್ತು ಈ ಸಮೀಕರಣವನ್ನು ಪರಿಹರಿಸುವ ಮೂಲಕ ಇವುಗಳು ಬಿಂದುಗಳಾಗಿವೆ. fx 0ಗೆ ಈಕ್ವ ಆಗಿದೆ ಮತ್ತು fy ನಾವು ಪಡೆಯುವ 0ಗೆ ಈಕ್ವ ಆಗಿರುತ್ತದೆ ಮತ್ತು ಪ್ರತಿ ಕ್ರಿಟಿಕಲ್ ಪಾಯಿಂಟ್ಗೆ ನಾವು rs ಮತ್ತು t ಎರಡನೇ ಆರ್ಡರ್ ಅನ್ನು ಮೌಲ್ಯಮಾಪನ ಮಾಡಬೇಕು. ಎರಡನೇ ಆರ್ಡರ್ ಉತ್ಪನ್ನಗಳು ಆದ್ದರಿಂದ fxx fxy ಮತ್ತು fyy. ಆದ್ದರಿಂದ ಪ್ರತಿ ಕ್ರಿಟಿಕಲ್ ಪಾಯಿಂಟ್ನಲ್ಲಿ ನಾವು ಈ ಎರಡನೇ ಆರ್ಡರ್ ಅನ್ನು ಮೌಲ್ಯಮಾಪನ ಮಾಡುತ್ತೇವೆ. ಉತ್ಪನ್ನಗಳು ಮತ್ತು ಗುರುತಿಸುವಿಕೆಗಾಗಿ ನಾವು ಈ rt-ಸ್ಕ್ವೇರ್ ಅನ್ನು ಪಾಸಿಟಿವ್ ಆಗಿದ್ದರೆ ಬಳಸುತ್ತೇವೆ ಮತ್ತು r ನೆಗೆಟಿವ್ ಆಗಿರುತ್ತದೆ. ನಂತರ ಇದು ಲೋಕಲ್ ಮ್ಯಾಕ್ಸಿಮಮ್ ಗರಿಷ್ಠ ಒಂದು ಪಾಯಿಂಟ್ ಆಗಿದೆ. rt-ಸ್ಕ್ವೇರ್ ಪಾಸಿಟಿವ್ ಆದರೆ r ಪಾಸಿಟಿವ್ ಆಗಿದ್ದರೆ ನಾವು ಕನಿಷ್ಠ ಹೊಂದಿದ್ದೇವೆ. ಇದು ಲೋಕಲ್ ಮಿನಿಮಮ್ನ ಪಾಯಿಂಟ್ ಆಗಿದೆ ಮತ್ತು rt-s ಸ್ಕ್ವೇರ್ 0ಗಿಂತ ಕಡಿಮೆ ಆಗಿದ್ದರೆ ಇದು ಸ್ಯಾಡಲ್ ಪಾಯಿಂಟ್ ಆಗಿರುತ್ತದೆ.
ಮತ್ತು ಈ rt-ಸ್ಕ್ವೇರ್ ಸೊನ್ನೆಯಾಗಿದ್ದರೆ ಪರೀಕ್ಷೆಯು ವಿಫಲಗೊಳ್ಳುತ್ತದೆ. ನಾವು ಈ ಉದಾಹರಣೆಯನ್ನು ಈಗ ಚರ್ಚಿಸಲು ಪರಿಗಣಿಸುತ್ತೇವೆ. ಇದರ ಎಲ್ಲಾ ನಿರ್ಣಾಯಕ ಅಂಶಗಳನ್ನು ಹುಡುಕಿ ಮತ್ತು ಅವುಗಳ ಗರಿಷ್ಠತೆಯನ್ನು ಲೋಕಲ್ ಮ್ಯಾಕ್ಸಿಮಮ್ ಕನಿಷ್ಠ ಮತ್ತು ಸ್ಯಾಡಲ್ ಪಾಯಿಂಟ್ ತನಿಖೆ ಮಾಡಿ. ಆದ್ದರಿಂದ ನಾವು ಮೊದಲು ಎಲ್ಲಾ ನಿರ್ಣಾಯಕ ಪಾಯಿಂಟ್ ಅನ್ನು ಕಂಪ್ಯೂಟ್ ಮಾಡುತ್ತೇವೆ. ಮತ್ತು ಪ್ರತಿ ಕ್ರಿಟಿಕಲ್ ಪಾಯಿಂಟ್ಗೆ ನಾವು ತನಿಖೆ ಮಾಡುತ್ತೇವೆ. ನೇಬರ್ಹುಡ್ ನಲ್ಲಿನ ನಿರ್ಣಾಯಕ ಅಂಶಗಳ ನಡವಳಿಕೆಯನ್ನು ಚರ್ಚಿಸಲು rt- ಚದರ ಸ್ಕ್ವೇರ್. ಆದ್ದರಿಂದ ಇಲ್ಲಿ ನಾವು ಕ್ರಿಟಿಕಲ್ ಪಾಯಿಂಟ್ಗಳನ್ನು ನಾವು ಹೊಂದಿದ್ದೇವೆ ಈಗ fx 0ಗೆ ಈಕ್ವಲ್ ಮತ್ತು fy 0ಗೆ ಈಕ್ವಲ್. ಆದ್ದರಿಂದ ನಾವು ಏನು ಪಡೆಯುತ್ತೇವೆ? fx 0ಗೆ ಈಕ್ವ ಆಗಿದೆ ಆದ್ದರಿಂದ fx ಎಂದರೇನು? fx 3x ಸ್ಕ್ವೇರ್ ಮೈನಸ್ ಈ 12 x. ಈ ಸಂದರ್ಭದಲ್ಲಿ ಇದನ್ನು 0ಗೆ ಸೆಟ್ ಮಾಡಲಾಗುವುದು ಮತ್ತು ಈ fy ಮೈನಸ್ 16y ಆಗಿರುತ್ತದೆ. 0ಗೆ ಈಕ್ವಲ್ ಆದ್ದರಿಂದ ಇಲ್ಲಿಂದ ನಾವು y 0ಯನ್ನು ಪಡೆಯುತ್ತೇವೆ. ಮತ್ತು ಮೊದಲ ಸಮೀಕರಣದಿಂದ ನಾವು 3 ಟೈಮ್ x ಮತ್ತು x ಮೈನಸ್ 4 ಪಡೆಯುತ್ತೇವೆ. ಆದ್ದರಿಂದ 0ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು x ಅನ್ನು 0ಗೆ ಈಕ್ವಲ್ ಆಗಿರುತ್ತದೆ ಮತ್ತು ಎರಡನೇ ಸಮೀಕರಣದಿಂದ ಮೊದಲ ಸಮೀಕರಣದಿಂದ 4 ಪಡೆಯುತ್ತೇವೆ ಮತ್ತು ನಾವು ಪಡೆಯುತ್ತೇವೆ y ಎಂಬುದು 0ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಪಾಯಿಂಟ್ಗಳನ್ನು ಹೊಂದಿದ್ದೇವೆ 0 0 ಪಾಯಿಂಟ್ 4 0ಯನ್ನು ಹೊಂದಿದ್ದೇವೆ. ಪ್ರತಿ ನಿರ್ಣಾಯಕ ಪಾಯಿಂಟ್ಗಳನ್ನು ನಿರ್ಧರಿಸಿ. 0 0 ಮತ್ತು 4 ಸೊನ್ನೆಗಳು ಸಮಸ್ಯೆಯ ಎರಡು ನಿರ್ಣಾಯಕ ಅಂಶಗಳಾಗಿವೆ. ಮತ್ತು ಈ ಸಂದರ್ಭದಲ್ಲಿ ಈಗ ನಾವು ಈ rt-ಸ್ಕ್ವೇರ್ನ ಬಿಹೇವಿಯರ್ ಅನ್ನು ಈ ಎಲ್ಲ ಹಂತಗಳಲ್ಲಿ rt-ಸ್ಕ್ವೇರ್ನ ಚಿಹ್ನೆಯನ್ನು ಕಂಪ್ಯೂಟ್ ಮಾಡುತ್ತೇವೆ. 0 0 ಪಾಯಿಂಟ್ನಲ್ಲಿ ಈ ಎರಡನೇ ಡೆರಿವೇಟಿವ್ಸ್ ನಾವು ಇಲ್ಲಿ ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ ಈ fx 3x ಸ್ಕ್ವೇರ್ ಮೈನಸ್ 12x ಆಗುತ್ತದೆ ಮತ್ತು fxx ಆದ್ದರಿಂದ fxx 6x ಮೈನಸ್ 12 ಮತ್ತು ಈ fxy 0ಯಾಗಿರುತ್ತದೆ ಏಕೆಂದರೆ ಇಲ್ಲಿ y ಟರ್ಮ್ ಇಲ್ಲ ಆದ್ದರಿಂದ fxy 0ಯಾಗುತ್ತದೆ. ಮತ್ತು ಈ fy ಮೈನಸ್ 16y ಆದ್ದರಿಂದ ಈ fyy ಮೈನಸ್ 16 ಆಗುತ್ತದೆ. ಆದ್ದರಿಂದ ಈ ಮೂರರ ಆಧಾರದ ಮೇಲೆ ನಾವು ಈಗ ಕಂಪ್ಯೂಟ್ ಮಾಡುತ್ತೇವೆ. ಇವುಗಳು r ಆದ್ದರಿಂದ fxx 0 0 ಆದ್ದರಿಂದ ಮೈನಸ್ 12 ಮೈನಸ್ 12 ಆಗುತ್ತದೆ. ಮತ್ತು ನಂತರ s 0ಯಾಗಿದೆ ಆದ್ದರಿಂದ ಇದು 0 ಆಗುತ್ತದೆ. ಮತ್ತು ಇಲ್ಲಿ t ಮೈನಸ್ 16 ಆಗುತ್ತದೆ. ಮತ್ತು ಈ 4 0 ಪಾಯಿಂಟ್ನಲ್ಲಿ ಇಲ್ಲಿ r ಆದ್ದರಿಂದ 6ರಿಂದ 4 ಆದ್ದರಿಂದ 24 ಮೈನಸ್ 12 ಆಗುತ್ತದೆ ಆದ್ದರಿಂದ ಇದು 12 ಇರುತ್ತದೆ. s 0 ಆಗುತ್ತದೆ ಮತ್ತು fyy ಇಲ್ಲಿ ಮೈನಸ್ 16 ಕಾನ್ಸ್ಟೆಂಟ್ ಆಗಿರುತ್ತದೆ. ಈ ಎರಡು ನೆಗೆಟಿವ್ ಸಂಖ್ಯೆಯ rt-ಗಳ ಸ್ಕ್ವೇರ್ ಆಗಿದ್ದರೆ ನಮ್ಮಲ್ಲಿ ಮೈನಸ್ ಪ್ಲಸ್ 192ನ್ನು ಹೊಂದಿರುತ್ತೇವೆ. ಮತ್ತು ಈ ಸಂದರ್ಭದಲ್ಲಿ ನಾವು ಮೈನಸ್ 192ನ್ನು ಹೊಂದಿದ್ದೇವೆ. ಇಲ್ಲಿ ನಾವು ಈ rt-ಸ್ಕ್ವೇರ್ ಪಾಸಿಟಿವ್ ಮತ್ತು r ನೆಗೆಟಿವ್ ಆಗಿರುವುದರಿಂದ ಇದು ಲೋಕಲ್ ಮ್ಯಾಕ್ಸಿಮಮ್ ಮಟ್ಟವಾಗಿದೆ. ಆದ್ದರಿಂದ 0 0ಯು ಲೋಕಲ್ ಮ್ಯಾಕ್ಸಿಮಮ್ ಪಾಯಿಂಟ್ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ಇದು rt-s ಸ್ಕ್ವೇರ್ 0ಗಿಂತ ಕಡಿಮೆ ನೆಗೆಟಿವ್ ಆಗಿರುತ್ತದೆ ಆದ್ದರಿಂದ ನಾವು ಸಾಕಷ್ಟು ಕಂಡೀಷನ್ಗಳಲ್ಲಿ ಚರ್ಚಿಸಿದ ಸ್ಯಾಡಲ್ ಪಾಯಿಂಟ್ ಆಗಿದೆ. ಆದ್ದರಿಂದ ಇಲ್ಲಿ ಕನ್ಕ್ಲೂಷನ್ಗೆ ಬರಬೇಕು ಆದ್ದರಿಂದ ನಾವು ನಿರ್ಣಾಯಕ ಅಂಶಗಳನ್ನು ತಿಳಿದುಕೊಳ್ಳಬೇಕಾದ ಅಗತ್ಯ ಕಂಡೀಷನ್ಗಳು ಯಾವುವು ಏಕೆಂದರೆ ಈ ನಿರ್ಣಾಯಕ ಪಾಯಿಂಟ್ಗಳು ಲೋಕಲ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಭ್ಯರ್ಥಿಗಳಾಗಿವೆ ಆದ್ದರಿಂದ ನಾವು fx 0ಗೆ ಈಕ್ವಲ್ ಆಗಿರುತ್ತದೆ ಮತ್ತು fy 0ಗೆ ಸಮನಾಗಿರುತ್ತದೆ ಅದು ನಮಗೆ ಅಗತ್ಯವಾದ ಕಂಡೀಷನ್ಗಳನ್ನು ನೀಡುತ್ತದೆ. ಆದ್ದರಿಂದ ಈ ಪಾಯಿಂಟ್ಗಳು ನಾವು ಆ ಹಂತದಲ್ಲಿ ಕಾರ್ಯದ ಲೋಕಲ್ ನಡವಳಿಕೆಯನ್ನು ತನಿಖೆ ಮಾಡಬೇಕಾದ ಅಭ್ಯರ್ಥಿಗಳಾಗಿರುತ್ತದೆ ಆದ್ದರಿಂದ ಲೋಕಲ್ ಮ್ಯಾಕ್ಸಿಮಮ್ ಮಿನಿಮಮ್ ಅಥವಾ ಸ್ಯಾಡಲ್ ಪಾಯಿಂಟ್ಗಾಗಿ ಈ ಪಾಯಿಂಟ್ಗಳನ್ನು ಗುರುತಿಸಲು ಸಾಕಷ್ಟು ಕಂಡೀಷನ್ಗಳು ನಮಗೆ ಸಹಾಯ ಮಾಡುತ್ತವೆ ಆದ್ದರಿಂದ s ಸ್ಕ್ವೇರ್ ಪಾಸಿಟಿವ್ ಆಗಿದ್ದರೆ ನಾವು rt-ಯನ್ನು ಕಂಪ್ಯೂಟ್ ಮಾಡಬೇಕಾಗುತ್ತದೆ. ಮತ್ತು ಆ ಸಂದರ್ಭದಲ್ಲಿ r ನೆಗೆಟಿವ್ ಆಗಿರುತ್ತದೆ. ಈ rt-s ಸ್ಕ್ವೇರ್ ಪಾಸಿಟಿವ್ ಆಗಿದ್ದರೆ ಮತ್ತು r ಸಹ ಪಾಸಿಟಿವ್ ಆಗಿದ್ದರೆ ಇದು ಲೋಕಲ್ ಮ್ಯಾಕ್ಸಿಮಮ್ ಆಗಿರುತ್ತದೆ ಅಂತಹ ಪಾಯಿಂಟ್ ಲೋಕಲ್ ಮಿನಿಮಮ್ ಒಂದು ಪಾಯಿಂಟ್ ಆಗಿರುತ್ತದೆ. rt-s ಸ್ಕ್ವೇರ್ 0ಗಿಂತ ಕಡಿಮೆಯಿದ್ದರೆ ಅದು ಸ್ಯಾಡಲ್ ಪಾಯಿಂಟ್ ಆಗಿರುತ್ತದೆ ಆದ್ದರಿಂದ ಇದು ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಅಲ್ಲ ಇದು ಪಾಯಿಂಟ್ ಆಫ್ ಮಿನಿಮಮ್ ಅಲ್ಲ. ಮತ್ತು ನಾವು ಬಳಸುವ ವ್ಯಾಖ್ಯಾನದ ಪ್ರಕಾರ ಇದು ಸ್ಯಾಡಲ್ ಪಾಯಿಂಟ್ ಆಗಿದೆ. ಮತ್ತು ಇಲ್ಲಿ rt-s ಸ್ಕ್ವೇರ್ ಈ ಪಾಯಿಂಟ್ನ ನಡವಳಿಕೆಯನ್ನು ನಾವು ಗುರುತಿಸಲು ಸಾಧ್ಯವಿಲ್ಲದ ಸಂದರ್ಭದಲ್ಲಿ 0 ಆಗಿರುತ್ತದೆ.
ನಂತರ ಈ ಪರೀಕ್ಷೆಯು ಕನಿಷ್ಠ ಸೆಕೆಂಡ್ ಆರ್ಡರ್ ಪರೀಕ್ಷೆಯಲ್ಲಿ ವಿಫಲವಾಗಿದೆ ಮತ್ತು ನಾವು ಇತರ ಕೆಲವು ವಿಧಾನಗಳನ್ನು ಕಂಡುಕೊಳ್ಳಬೇಕು ಅಥವಾ ನಾವು ಹೈಯರ್ ಆರ್ಡರ್ ನಿಯಮಗಳನ್ನು ತನಿಖೆ ಮಾಡಬೇಕು. ಅಥವಾ ಆ ಸಮಯದಲ್ಲಿ ಈ ಫಂಕ್ಷನ್ ನಡವಳಿಕೆಯನ್ನು ನಾವು ನೇರವಾಗಿ ತನಿಖೆ ಮಾಡಬೇಕು ಆದರೆ ಇದಕ್ಕೆ ಖಂಡಿತವಾಗಿಯೂ ಹೆಚ್ಚಿನ ತನಿಖೆ ಅಗತ್ಯವಿದೆ. ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿರುವ ಉಲ್ಲೇಖಗಳು. ಮತ್ತು ಮುಂದಿನ ಲೆಕ್ಚರ್ನಲ್ಲಿ ಈಗ ನಾವು ಸ್ಥಳೀಯ ಮ್ಯಾಕ್ಸಿಮಾ ಮಿನಿಮಾ ಮತ್ತು ಸ್ಯಾಡಲ್ ಪಾಯಿಂಟ್ನ ಬಿಹೇವಿಯರ್ ಅನ್ನು ಗುರುತಿಸಲು ಇಂತಹ ಹೆಚ್ಚಿನ ಉದಾಹರಣೆಗಳನ್ನು ನೋಡುತ್ತೇವೆ. ಆದ್ದರಿಂದ ತಾಳ್ಮೆಯಿಂದ ಆಲಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು.